ಅಕ್ರಮಗಳ ಸಮಗ್ರ ತನಿಖೆಗೆ ಸಾಯಿಬಣ್ಣ ಆಗ್ರಹ. ಕೆಕೆಆರ್ಡಿಬಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದಲ್ಲಿನ ಅಕ್ರಮಗಳ ಕುರಿತು ಸರ್ಕಾರ ತನಿಖೆ ನೆಪದಲ್ಲಿ ವ್ಯರ್ಥ ಕಾಲಹರಣ ಮಾಡದೆ ಎಲ್ಲ ಅಕ್ರಮಗಳ ಸಮಗ್ರ ತನಿಖೆ ನಡೆಸಲು ಸಿಬಿಐಗೆ ವಹಿಸುವಂತೆ ಅಹಿಂದ ಚಿಂತಕರ ವೇದಿಕೆಯ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆಗ್ರಹಿಸಿದ್ದಾರೆ. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಕ್ರಮಗಳ ತನಿಖೆ ನಡೆಸಿ ವರದಿ ಬಹಿರಂಗ ಮಾಡಲು ವರ್ಷ ಕಳೆದರೂ ಸಹ ಇದುವರೆಗೂ ಅಕ್ರಮ ಎಸಗಿರುವವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎಂದರು. ಎಂಬಿ ಸಂಗೊಳಗಿ, NKS TV4 ನ್ಯೂಸ್, ಕಲಬುರಗಿ. ಯಾವುದೋ ಖರ್ಚು ಮಾಡಿಸಿಲ್ಲ ಅಂತ ಮಾಡಿಲ್ಲ ಅಂತೇಳಿ ಒಂದು ಕಡೆ 1,44 ಲಕ್ಷ ರೂಪಾಯಿ ನಾವೇ ಕೊಟ್ಟಿದ್ದೀವಿ ಅಂತೇಳಿ ಅವರೇ ಕೊಡ್ತಾರೆ. ಯಾವುದೇ ಸಿಲ್ಲು ಸೈನು ಅವ್ರಿಗೆ ಮಾಹಿತಿ ಹಾಕ ಬರೀ ಒಂದು ವಾರದಲ್ಲಿ. ಅಂದರೆ ಒಟ್ಟಾರೆಯಾಗಿ ಈ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಂಡಳಿಯ ದುಡ್ಡನ್ನು ಕೊಳ್ಳೆ ಹೊಡಿಬೇಕು. ಈ ಜನರಿಗೆ ಏನೂ ಅರ್ಥ ಆಗಲ್ಲ. ಈ ಜನರಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾ ನಾವು ತನಿಖೆ ನಡೆಸ್ತಾ ಇದ್ದೀವಿ, ತನಿಖೆಯಲ್ಲಿ ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಅಂತ ಹೇಳಿ ಮಂಡಳಿಗೆ ಬರುವಂಥ ದುಡ್ಡನ್ನು ಇವ್ರ ಮನೆಗೆ ತುಂಬಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಈಗ ಆಲ್ರೆಡಿ ನಮಗೆಲ್ಲ ತಿಳಿದಿರುವಂಥ ವಿಷಯ, ಎಲ್ಲ ಕಾಮಗಾರಿಗಳನ್ನ ಕ್ರೆಡಲ್ ಕೊಡ್ತಾ ಇದ್ದಾರೆ. ಆ ಕ್ರೆಡಲ್ ಅಂದರೆ ಇವತ್ತು ಎಲ್ಲರಿಗಿಂತ ವರಷ್ಟವಾದಂಥ ಒಂದು ಸಂಸ್ಥೆ ಅಂದರೆ ಕ್ರೆಡಲ್ ಸಂಸ್ಥೆ. ಆಲ್ರೆಡಿ ಎಷ್ಟೋ ಹಗರಣಗಳು ಸರ್ಕಾರಕ್ಕೆ ಹಂತದಲ್ಲಿದ್ದಾವೆ. ಏನಂದ್ರೆ ಕ್ರೆಡಲಲ್ಲಿ ಯಾವುದೇ ಕಾಮಗಾರಿಗಳು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ. ಈಗ ಆಲ್ರೆಡಿ ನನ್ನ ಹತ್ರ ಅಂತ ದಾಖಲಾತಿಗಳು ಅದಾವೆ. ಆದರೂ ಕೂಡ ನಮ್ಮ MLAಗಳು ಮುತುವರ್ಜಿ ವಹಿಸಿ ಎಲ್ಲ ಕಾಮಗಾರಿಗಳನ್ನು ಅವರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಅಂದ್ರೆ ಪರ್ಸೆಂಟೇಜ್ ತಗೋಬೇಕು, ಅಕ್ರಮಗಳು ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಈ ಭಾಗದ ಅಭಿವೃದ್ಧಿ ಆಗಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ಇದೆ. ಆ ಕಾರಣಕ್ಕಾಗಿ ಈ ಇಡೀ ಮಂಡಳಿ ಹಗರಣವನ್ನು ಒಂದು ವೇಳೆ CBI ತನಿಖೆಗೆ ಒಪ್ಪಿಸಿದ್ರೆ ನಿಷ್ಪಕ್ಷಪಾತವಾಗಿ ಒಂದು ತನಿಖೆಯಾಗಿ ತಪ್ಪಿತಸ್ಥರು ಯಾರಾದರೆ ಒಂದು ಜೈಲಿಗೆ ಹೋಗಲಿ ಅನ್ನೋದು ನಮ್ಮ ಆಸೆ ಇದೆ ಅಂತೇಳಿ ಈ ಮೂಲಕ ನಾನು ಏನಂದ್ರೆ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಏನು ಈ ವರ್ಷ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡಿದ್ರು, ಆ ಉತ್ಸವಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅಂತ ಮಾಹಿತಿ ಹಾಕಲು ಕೇಳಿದ್ದೆ. ಅವ್ರು ಏನು ಕೊಡ್ತಾರೆ ಅಂದರೆ, ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಸಂಬಂಧಿಸಿದಂತೆ ಮಂಡಳಿಯಿಂದ 1ನೇ ಸೆಪ್ಟೆಂಬರಿಂದ 30ನೇ ಸೆಪ್ಟೆಂಬರ್ವರೆಗೂ ಯಾವುದೇ ಖರ್ಚು ಭರಿಸಿರುವುದಿಲ್ಲ. ಅಂದ್ರೆ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಅವ್ರು ಯಾವುದೇ ಒಂದೇ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅಂತ ಒಂದು ಕೊಟ್ಟಿದ್ದಾರೆ. ನಾನು ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಅದೇ ಮಾಹಿತಿ ಕೇಳಿರ್ತೀನಿ, ಸೇಮ್ ಮಾಹಿತಿ. ಕಲ್ಯಾಣ ಕರ್ನಾಟಕ ಮಹೋತ್ಸವಕ್ಕೆ ಸಂಬಂಧಿಸಿದಂತೆ ಒಟ್ಟು ಖರ್ಚು ವಿವರ ಅವರೇ ಕೊಟ್ಟಿರೋಂಥ ಮಾಹಿತಿ 1,44,00,000. ಒಂದೇ ವಾರ ಸೇಮ್ ಅಡ್ರೆಸ್ಸು ಸೇಮ್ ಮಾಹಿತಿ ಕೇಳಿದೆ. ಅದೇ ಮಾಹಿತಿ 1ನೇ ತಾರೀಕಿಂದ 30ನೇ ತಾರೀಕಿನ ತನಕ ನೀವು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಚು ಮಾಡಿದ್ರಿ, ಏನೇನು ಯೋಜನೆಗಳು ಮಾಡಿದ್ರಿ ಅಂತ ಕೇಳಿದ್ರಿ. ಒಂದು ಕಡೆ